ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನು ಮಂಜುನಾಥ್. ಸ್ನೇಹಿತರೆ, ನಾವು ವಿದ್ಯೆ ಕೊಡೋ ಗುರುನ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ಗುರುದೇವೋ ಮಹೇಶ್ವರ ಅಂತೇಳಿ ಗೌರವದ ಒಂದು ಗುಣಗಾನವನ್ನು ಮಾಡ್ತೀವಿ. ಆದ್ರೆ ಶಿಕ್ಷಕರು ಮಾಡುವಂತ ಕೆಲಸ ಒಂದು ಆಶ್ಚರ್ಯಕರವಾಗಿರುತ್ತವೆ. ಶಿಕ್ಷಕರು ಅಂತ ಹೇಳಲ್ಲ, ಕೆಲವೊಬ್ರು ತಲೆ ಕೆಟ್ಟ ಶಿಕ್ಷಕರು ವಿಕೋಪಕ್ಕೊಳಗಾದ ಎಂತೆಂಥ ಕೆಲಸ ಇರ್ತಾರಂತಂದ್ರೆ, ಹಾವೇರಿ ಜಿಲ್ಲೆ ಸವಣೂರು ಪಟ್ಟಣದ ಸರ್ಕಾರಿ ಮಸ್ಜಿದ್ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಉಪ ಪ್ರಧಾನ ಶಿಕ್ಷಕರಾದ ಮಲ್ಲಿಕಾರ್ಜುನ್ ಶಾಂತಗೇರಿ ಎಂಬ ಶಿಕ್ಷಕ ಅಡಿಗೆ ಕೆಲಸ ಮಾಡುವ ಹೇಮಾವತಿ ಎಂಬ ಮಹಿಳೆ ಮೇಲೆ ಲೈಂಗಿಕವಾಗಿ ಬಲಾತ್ಕಾರ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿರುವ ಘಟನೆ ಬೆಳಕಿಗೆ ಬಂದಿದೆ. ಅದಾಗಿ ಈ ಘಟನೆ ಸಂಬಂಧ ಕುರಿತು ಹೇಮಾವತಿ ಸವಣೂರು ಪೊಲೀಸ್ ಠಾಣೆಯಲ್ಲಿ ಅಪರಾಧಿ ಸಂಖ್ಯೆ 09-20-25 BNNS ಕಾಯ್ದೆಯಡಿ 45-59-75-76 6-127 ಈ ಕಾಯ್ದೆಯ ಅನ್ವಯ ಬಲಾತ್ಕಾರಕ್ಕೊಳಗಾದ ಮಹಿಳೆ FIR ದೂರನ್ನು ದಾಖಲಿಸಿದ್ದಾರೆ. ಆದರೆ ದುರ್ದೈವ ಏನಪ್ಪಾ ಅಂದ್ರೆ, FIR ಆಗಿ 8 ದಿನವಾದರೂ ಅಪರಾಧಿಯನ್ನು ಇನ್ನೂ ಬಂಧಿಸಿಲ್ಲ. ಇನ್ನು ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳಾದ DDPO, CS, BGO, DDPI ಮತ್ತು ಜಿಲ್ಲಾಧಿಕಾರಿಗಳು ಸೇರಿದಂತೆ ಎಲ್ಲ ಸರ್ಕಾರಿ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಕೂಡ ಮಾಡಿದ್ದಾರೆ ಸ್ನೇಹಿತರೆ. ಆದರೆ ಅವರು ಕೂಡ ಇದುವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ವೀಕ್ಷಕರೇ. ಈ ಕೇಸಿಗೆ ಸಂಬಂಧಪಟ್ಟಂತ ಸರ್ಕಾರಿ ಅಧಿಕಾರಿಗಳು ಮತ್ತು ಠಾಣಾಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದಾರೆ ಎಂದು ಸ್ಪಷ್ಟವಾಗಿ ಕಾಣ್ತಾ ಇದೆ ವೀಕ್ಷಕರೇ. ಆದ್ರೆ ಈ ನಮ್ಮ ಮಾಧ್ಯಮದ ಮುಖಾಂತರ ಸವಣೂರು ಠಾಣಾಧಿಕಾರಿಗಳಿಗೆ ಕೇಳಿಕೊಳ್ಳುವುದು ಒಂದೇ, ಇದರಲ್ಲಿ ಬೇಜವಾಬ್ದಾರಿ ತೋರಿದ್ದ ಸರ್ಕಾರಿ ಅಧಿಕಾರಿಗಳನ್ನ ಕೂಡಲೇ ಬಂಧಿಸಬೇಕು. ಹಾಗೆ ಮಲ್ಲಿಕಾರ್ಜುನ್ ಶಾಂತಗೇರಿ ಎಂಬ ಕಾಮುಕ ಶಿಕ್ಷಕನಿಗೆ ಕಠಿಣ ಶಿಕ್ಷೆ ಆಗಬೇಕು. ಅದೇ ತರ ಹೇಮಾವತಿ ಎಂಬ ಅಮಾಯಕ ಮಹಿಳೆಗೆ ನ್ಯಾಯ ಒದಗಿಸಿಕೊಡಬೇಕು. ಇದೇ ನಮ್ಮ ಒಂದು ಪ್ರಾರ್ಥನೆ. ಹಾಗಾದ್ರೆ ಬಲಾತ್ಕಾರ ಪ್ರಚೋದನಕ್ಕೆ ಒಳಪಡಿಸುವಂತೆ ಹಿಡಿತಾನೆ ಶಿಕ್ಷಕ. ಯಾರು? ಕಾಮುಕ ಮಲ್ಲಿಕಾರ್ಜುನ್ ಎಂಬ ಶಿಕ್ಷಕ. ರೂಮಲ್ಲಿ ಒಬ್ಬಳೇ ಇದ್ದಾಗ ಅವಳಿಗೆ ಮನವೊಲಿಸಿಗೆ ಪ್ರಯತ್ನ ಪಟ್ಟಿದ್ದಾನಂತಂದ್ರೆ, ನಿನಗೆ ರಾಣಿ ಹಾಗೆ ನೋಡ್ಕೊಳ್ತೀವಿ, ನೀನು ನಾ ಹೇಳ್ದಂಗೆ ಕೇಳು, ಕಿಚ್ಚಾಡಿದಾಳು ಅಂತಂತ ಹೇಳಿ ಒಂದ್ ಕೈ ಎಡಗೈಯಿಂದ ಬಾಯಿ ಮುಚ್ಚಿ ಬಲಗೈಯಿಂದ ಸೀರೆ ಹಿಡಿದಿದ್ದಾಳೆ ಶಿಕ್ಷಕರೇ. ಇಂಥ ಹೀನ ಘಟನೆ, ಇಂಥ ಹೀನ ಶಿಕ್ಷಕರು ಇನ್ನು ನಮ್ಮ ರಾಜ್ಯದಲ್ಲಿ ಇದ್ದಾರ, ದೇಶದಲ್ಲಿ ಬಿಡಿ, ಇನ್ನು ನಮ್ಮ ರಾಜ್ಯದಲ್ಲಿ ಇದ್ದಾರ ಅಂತ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗ್ಬಿಟ್ಟಿದೆ. ಅದಕ್ಕೆ ಒಂದು ಕೂಡಲೇ ಬಂಧಿಸಿ ಆ FIR ಕೂಡ ಮಾಡಿಸಿದ್ದಾರೆ. FIR ಕಾಪಿ ಬೇಕಾದ್ರೆ ತಾವು ನೋಡ್ಬೋದು, ಸ್ಕ್ರೀನ್ ಶಾಟ್ ಹೊಡ್ಕೋಬಹುದು. ಆ FIR ಕಾಪಿ ಮಾಡಿಸಿದ್ದಾಳೆ. ಇದುವರೆಗೂ ಅದರ ಶಿಕ್ಷಣ ಇಲಾಖೆಗಳಿಗೆ ಕಂಪ್ಲೇಂಟ್ ಮಾಡಿದ್ದಾರೆ. ಶಿಕ್ಷಣ ಇಲಾಖೆದವರು ಇದುವರೆಗೂ ಯಾವ್ದು ಕ್ರಮ ಕೈಗೊಂಡಿಲ್ಲ. ಅವರು ಕೂಡ ಇದರಲ್ಲಿ ಬೇಜವಾಬ್ದಾರಿ ವಹಿಸಿದ್ದಾರೆ. ಎರಡನೇದು, ಪೊಲೀಸ್ ಠಾಣೆ FIR ಮಾಡಿಸಿ 5-8 ದಿವಸ ಆದರೂ ಇದುವರೆಗೂ ಕೂಡ ಆ ಅಪರಾಧಿನ, ಕಾಮುಕ ಶಿಕ್ಷಕನ್ನ ಬಂಧಿಸೇ ಇಲ್ಲ ವೀಕ್ಷಕರೇ. ಎಂತ ದುರ್ದೈವ ನೋಡಿ. ಈ ಆರಕ್ಷಣಾ ಇಲಾಖೆ ಒಂದೊಂದು ಊರಲ್ಲಿ ಎಷ್ಟು ಹೀನ ಮಟ್ಟಿಗೆ ಇಳಿದ್ಬಿಟ್ಟಿದೆ ಅಂತಂದ್ರೆ, ನ್ಯಾಯ ಕೊಡಿಸಿ ಅಂತಂತೇಳಿ ಪೊಲೀಸ್ ಠಾಣೆಯಿಂದ ಊರಿದ್ದ ಪೊಲೀಸ್ ಠಾಣೆಗೆ ಓಡಾಡಿ ಬೇಸತ್ತು ಸುಮ್ಮನಾಗಿಡ್ಬೇಕು. ಆ ತರ ಹೀನ ಸ್ಥಿತಿ ಬಂದ್ಬಿಟ್ಟಿದೆ ನಮ್ಮ ಪೊಲೀಸ್ ಇಲಾಖೆಗೆ ವೀಕ್ಷಕರೇ. ಅದಕ್ಕೆ ಈ ಘಟನೆಯಲ್ಲಿ FIR ಆದ್ರೂ ಈ ಘಟನೆಯಲ್ಲಿ ಇದುವರೆಗೂ ಬಂಧಿಸಿಲ್ಲ ಅನ್ನೋದು ಒಂದು ದುರ್ದೈವ ಸಂಗತಿ. ಆದ್ರೆ ನನ್ನ ಪ್ರಾರ್ಥನೆ ಏನಪ್ಪಾ ಅಂತಂದ್ರೆ, ಅವರನ್ನು ಅಪರಾಧಿನ ಕೂಡಲೇ ಬಂಧಿಸಿ ಅವರಿಗೆ ಕಠಿಣ ಶಿಕ್ಷೆಯನ್ನು ಒಳಗಾಗಿಸ್ಬೇಕಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ ನಿಮಗೆ. ಆರಕ್ಷಣಾ ಇಲಾಖೆಯವರಿಗೆ ಇಂಟ್ರೆಸ್ಟಿಂಗ್ ವಿಡಿಯೋಗಳಾಗಿ ಚಾನಲ್ ನೋಡ್ತಾ ಇರಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.
ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.